ಇದೇನು ಮೊಟ್ಟೆ ಹಾಕತ್ತಾ? ಓಹೋ, ಅದನ್ನ ಪುಸ್ತಕದೊಳಗಡೆ ಇಟ್ಕೊಂಡ್ರೆ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತುತ್ತೆ. ಬಾಕ್ಸ್ ಕೊಡು. ಏನಿದು ಮೊಟ್ಟೆ ಗಿಟ್ಟ ಇಲ್ವಾ? ನೋಡಿದ್ರೆ ಗೊತ್ತಾಗಲ್ಲ ಮಗ. ಮಗ ನನ್ಗೆ ಆಹಾ, ನಿನ್ನ ಹೆಸರೇನು? ಅಭಿಷ್ಟ ಶೋಭಿತ ಪ್ರಸನ್ನಾಕ್ಷಿ. ಆ ಅಭಿಷ್ಟ ಶೋಭಿತ ಪ್ರಸನ್ನಾಕ್ಷಿ ಏನಂಗಂದ್ರೆ? ಹೆಸರು. ಅದು ಗೊತ್ತು, ಅರ್ಥ ಏನು? ಗೊತ್ತಿಲ್ಲ. ಯಾರು ಇಟ್ಟಿದ ಹೆಸರು? ನಮ್ಮಮ್ಮ. ನಾಳೆ ಬರ್ತಾ ನಿಮ್ಮಮ್ಮನ ಹತ್ರ ಅರ್ಥ ಕೇಳ್ಕೊಂಬ. ನಮ್ಮಮ್ಮ ಇಲ್ಲ. ಓ ಮಾಮರ್ಗವ. ನಿಮ್ಮಪ್ಪ ಇದಾನಿಲ್ಲ ಅವನು? ಇದಾರೆ. ಸರಿ, ಹಾಗಾದ್ರೆ ಅವ್ರನ್ನೇ ಕೇಳ್ಕೊಬ. ಸರಿ, ಹೋಗು. ಎಕ್ಸ್ಕ್ಯೂಸ್ ಮೀ, ಹಾ, ನಾಳೆ ಬರ್ತಾ ನವಿಲ್ಗರಿ ಮರಿ ಹಾಕಿದ್ರೆ ನನ್ಗೂ ಒಂದ್ ಕೊಡಿ, ನಾನು ಸಾಕೊಂತೀನಿ. ತಗೊಳ್ಳಿ. ಹೇಯ್ ಸರಿ ಮಗ, ನಾನು ಬರ್ತೀನಿ. ಟಿಫನ್ ಆಯ್ತಾ? ಹಾ. ಅದು ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು, ಕಿಚ ನಿನ್ಗೆ ಶುರುವಾಗಿದೆ ಅಂತ. ನಾನು ನಂಬಿಲ್ಲ. ಆದರೂ ಕೆಲವು ದಿನದಿಂದ ಒಂಥರ ಆಗ್ತಿದೆ. ಈ ವಿಷಯನ ನಿನ್ನ ಹತ್ರ ಹೇಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾ ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಒಂದೂ ಗೊತ್ತಾಗ್ತಾ ಇಲ್ಲ. ಆದರೂ ಇಲ್ಲೊಂಥರ ನೋವಾಗ್ತಾ ಇದೆ. ಆ ನೋವಲ್ಲಿ ಸುಖ ಇದೆ. ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೀವು ಏನು ಹೇಳ್ತಾ ಇದ್ದೀರಿ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸರಿ ಸರಿ, ಮೊದಲಿಂದಾನೇ ಹೇಳ್ತೀನಿ, ಗಮನ ಇಟ್ಟು ಕೇಳು. ನನಗೆ ನೀನು ಓಕೆ, ನಿನಗೆ ನಾನು ಓಕೆನೆ. ಆದರೆ ನೀನು ಅದನ್ನ ಹೇಳಕ್ಕೆ ಮುಚ್ಚಿಡ್ತಾ ಇದೆಯಾ? ಪ್ಲೀಸ್, ಇಲ್ಲಿ ನೋಡಿ, ಆ ಥರ ಆಯ್ತು, ಓಕೆ 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 ಓಕೆ. ನಾನು ಗಂಡಸು, ಟಕ್ಕಂತ ಹೇಳ್ಬಿಡ್ತೀನಿ. ನೀನು ಹೆಣ್ಣು, ಹೇಳೋದಕ್ಕೆ ಕಷ್ಟನೇ. ಆದರೂ ಓಕೆ ಅನ್ನೋದಕ್ಕೆ ಇಷ್ಟೊಂದು ಟೈಮ್ ತಗೊಂಡ್ರೆ ಹೇಗೆ? ಒಬ್ರಿಗೊಬ್ರು ಓದ್ಕೆ ಆದಮೇಲೆ ಮುಚ್ಚಿಡೋದಕ್ಕೆ ಏನಿದೆ? ಯೋಚನೆ ನಮ್ಮನೇಲಿ ಒಪ್ತಾರ ಇಲ್ವ ಅಂತ ಯೋಚನೆನಾ? ನೀನೇನು ಟೆನ್ಷನ್ ತಗೊಂಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಮ್ಮ ಮನೇಲಿ ಏನು ಟೆನ್ಷನ್ ಇಲ್ಲ. 2 ದಿನ ಉಪವಾಸ ಸತ್ಯಾಗ್ರಹ ಮಾಡಿಬಿಟ್ರೆ ನಮ್ಮಣ್ಣ ಒಪ್ಕೊಬಿಡ್ತಾನೆ. ಇನ್ನು ನಿಮ್ಮನೇಲಿ ಒಪ್ಕೋತಾನೆ. ಓ, ನಿಮ್ಮಪ್ಪ ಏನಾದ್ರು ಟೆನ್ಷನ್ ಕೊಟ್ರೆ ಹೇಳೋ, ಒಂದೇ ಡಿಚ್ಚಿ ನಾವು 10 ದಿನ ಹನಿಮೂನ್ ಮುಗಿಸ್ಕೊ ಬರೋ ಅಷ್ಟರಲ್ಲಿ ಎದೊಳ್ಬೇಕು ಅವನು. ಸರಿತಾನೆ? ಹಾ, ಸರಿತಾನೆ? ಓಕೆ ಅಲ್ವಾ? ಓಕೆ ತಾನೆ? ಓಕೆ 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 ಓಕೆ. ನಾನು ತುಂಬಾ ಚೆನ್ನಾಗಿದೆ ಕಣೆ, ನಿಜವಾಗ್ಲೂ ತುಂಬಾನೇ ಸಂತೋಷವಾಗಿದೆ. ಯಾವತ್ತು ನಿನ್ನನ್ನು ನೋಡೋಣ ಅವತ್ತಿಂದ ಹಿಡಿತು ನನಗೆ ಶನಿ. ನಾನು ಯಾವಾಗಲೂ ಅನ್ಕೋತಾ ಇದ್ದ ಕಣೆ, ಯಾಕೆ ಈ ಪ್ರೀತಿ ಪ್ರೇಮ ಅನ್ನೋ ಹುಚ್ಚಲ್ಲಿ ಜನ ಸಿಗಾಕೊಂಡು ಸೊತ್ತು ಸಾಯ್ತಾರೆ ಅಂತ. ಆದ್ರೆ ನಿನ್ನ ನೋಡಿದ್ಮೇಲೆ ಅನ್ಸ್ತು ಕಣೆ, ಅಯ್ಯೋ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಮನ್ಸಲ್ಲಿ ಆ ಥರ ಏನು ನಿನ್ನಂತವ್ರಂತ ಸಾಯ್ಕೊಳ್ಳೋದಕ್ಕಿಂತ ಒಟ್ಟೆ ಸತ್ತೋಗೋದು ಒಳ್ಳೇದು. ಆದ್ರೆ ನೀನೇನು ಎದ್ದು ಬೇಡ, ನಾನೇನು ಸಾಯಲ್ಲ. ನಾನು ಸತ್ರೆ ನೀನು ವಿಧಿ ಆಗ್ಬಿಡ್ತೀಯೇ. ಓ, ನಿನ್ಗನ್ಸ್ತಿರ್ಬೋದು ಏನು ವಿದ್ವೆ ಅಂತ ಮಾತಾಡ್ತಿದ್ದೇನೆ ಅಂತನಾ? ನನಗೂ ನಿನಗೂ ಯಾವತ್ತೂ ಮದುವೆ ಆಗೋಯ್ತು ಕಣೆ. ಒಂದು ಮಗು ಕೂಡ ಇದೆ, ಅದೀಗ 2ನೇ ಕ್ಲಾಸ್.
ದಿನ ಬೆಳಗ್ಗೆ ನಾನು ಆಫೀಸ್ಗೆ ಹೋಗ್ಬೇಕಾರೆ ನೀನು ಬಂದು ನನಗೆ ಟಾಟಾ ಮಾಡ್ತೀಯ. ಯಾವತ್ತೂ ಒಂದಿನ ನಾನು ಆಫೀಸಿಂದ ಲೇಟಾಗಿ ಬಂದಾಗ ಸೀಟ್ ಮಾಡಿಕೊಂಡು ಮಾತಾಡಲ್ಲ ಅಂತೆ. ಒಂದ್ ದಿವಸ ನಿನ್ಗೆ ಹುಷಾರಿಲ್ಲ ಅಂದಾಗ ಇಡೀ ರಾತ್ರಿ ನಾನು ಎದೆ ಮೇಲೆ ಮನ್ಸ್ಕೊಂಡಿದ್ದೆ ನಿನ್ನ. ಮತ್ತೆ ಬಾರ ಇಲ್ಲಿ. ಸರಿ ಸರಿ ನೋಡು, ನನಗೆ ನಿನ್ ಜೊತೆ ಡುವೆಟ್ ಆಡ್ಬೇಕು ಅಂತ ಏನು ಆಸೆ ಇಲ್ಲ. ನಾನು ನಿನ್ ಜೊತೆ ಮಾತಾಡ್ಬೇಕು, ನನ್ನ ಮನ್ಸಲ್ಲಿರೋನ್ನ ಹೇಳ್ಕೋಬೇಕಷ್ಟೆ. ಅರ್ಥ ಮಾಡ್ಕೋ. ನನಗೆ ನೀನ್ ಚೆನ್ನಾಗಿರ್ಬೇಕಷ್ಟೇ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅದು ನನ್ನಿಂದ ಮಾತ್ರ ಸಾಧ್ಯ ಕಣೆ. ನೋಡು, ಇಡೀ ಜಗತ್ತೇ ಪ್ರೀತಿ ಮಾಡ್ತಿದೆ, ಆದ್ರೆ ಅದೆಲ್ಲ ತೋರಿಕೆ ಪ್ರೀತಿ. ಗೋಡೆ ಮೇಲೆ ಹೆಸರು ಬರೀತಾರೆ, ಅಳ್ಸೋಗುತ್ತೆ. ಆದ್ರೆ ನಾನು ನಿನ್ನ ಹೆಸರನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಅಳ್ಸೋಕ್ಕಾಗಲ್ಲ ಕಣೆ. ಇಷ್ಟೆಲ್ಲ ನಾನು ನನ್ಗೋಸ್ಕರ ಮಾಡ್ದೆ ಅನ್ಕೋಬೇಡ. ನೀನು ರಾಣಿ ತರ ಇರ್ಬೇಕು. ನಿನ್ಗೇನು ಕೊರತೆ ಆಗದೆ ಇರ್ಬೇಕಾರೆ ನಾನ್ ನೋಡ್ಕೋಬೇಕು. ಅದನ್ ಬಿಟ್ಟು ನಿಮ್ಮಪ್ಪ ನೋಡಿದಲ್ಲ ಅವನು ಒಳ್ಳೆಯವನೇ. ಆದ್ರೆ ಅವನ ಮದ್ವೆ ಆಗಿ ನೀನ್ ಸುಖವಾಗಿರೋಕೆ ಹೇಗೆ ಸಾಧ್ಯ? ಅವನ್ ನಾನು ಇನ್ನೊಂದು ನೆನ್ಸ್ಕೊಂಡ್ರೆ ಹೇಗೆ ಹೇಳಿ? ನಾನು ಮನ್ಸು ನೋಯುತ್ತೆ ಕಣೆ. ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನನ್ನ ಮನ್ಸಲ್ಲಿ ಹಾಗೇನು ಇಲ್ಲ ಅಂತ ಹೇಳ್ದೆ ಅನ್ಕೋ. ನೀನೇ ಸತ್ಮೇಲೆ ನನ್ಗೇನೆ ಕೆಲಸ? ನಾನು ನಿಂದೆ ಬರ್ತಾ ಇರೋದೆ. ನೀನಿಲ್ದೇ ಇರೋ ಜೀವನ ನೆನ್ಸ್ಕೊಳಕ್ಕೂ ಆಗಲ್ಲ ಕಣೆ. ನೀ ನನ್ಗೋಸ್ಕರನೇ ಹುಡ್ತವಳು. ನೋಡು, ನಿನ್ನ ಮೇಲಿರೋ ಅಕ್ಕಿಂದ ಕೇಳ್ತಾ ಇದ್ದೀನಿ. ಮನ್ಸಿಗೆ ಬಹಳ ನೋವಾಗುತ್ತೆ ಕಣೆ. ನಿನ್ ಕೈ ಮುಗಿದು ಯಾಕೆ ಅಳ್ತಿದ್ಯಾ? ಒಪ್ಗೆ ಇಲ್ವಾ? ಒಪ್ಗೆನಾ? ಕೇಳ್ತಿದ್ದಲ್ಲ, ಒಪ್ಗೆನಾ ಹೇಳು. ಅಭಿಯವರೇ, ಏನ್ರಿ ಪರ್ಫಾರ್ಮೆನ್ಸ್ ಇದು? ಅಪೂರ್ವ, ಏನ್ ಪರ್ಫಾರ್ಮೆನ್ಸ್ ಇದು? ಪಿನ್ ಡ್ರಾಪ್ ಸೈಲೆನ್ಸ್. ಆಕ್ಚುಲಿ ನಮ್ಮ ಇಡೀ ಸೆಟ್ ಅಲ್ಲಿ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು.